ದೇಹದ 10 ಸಣ್ಣ ಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ. ನಿಮ್ಮ ದೇಹ ನಿಮಗೆ ನೀಡುವ ಮೌನ ಎಚ್ಚರಿಕೆಗಳು. ನಮಸ್ಕಾರ ಸ್ನೇಹಿತರೆ. ನಾವು ಪ್ರತಿದಿನ ಜೀವನದಲ್ಲಿ ಕೆಲಸ, ಕುಟುಂಬ, ಹಣ, ಜವಾಬ್ದಾರಿಗಳ ನಡುವೆ ಓಡಾಡುತ್ತಿರುತ್ತೇವೆ. ಆದರೆ ಈ ಓಟದ ಮಧ್ಯೆ ನಮ್ಮ ದೇಹ ನಮಗೆ ನೀಡುವ ಸಣ್ಣ ಸಣ್ಣ ಎಚ್ಚರಿಕೆಗಳನ್ನು ನಾವು ಗಮನಿಸುವುದೇ ಇಲ್ಲ. ಇದು ಸಾಮಾನ್ಯ ಆಯಾಸ, ನಾಳೆ ಸರಿಯಾಗುತ್ತದೆ, ವಯಸ್ಸಾದಂತೆ ಹೀಗೆ ಆಗುತ್ತದೆ ಎಂದು ನಿರ್ಲಕ್ಷಿಸುತ್ತೇವೆ. ಆದರೆ ನೆನಪಿಡಿ, ದೊಡ್ಡ ಕಾಯಿಲೆಗಳು ಒಂದೇ ದಿನದಲ್ಲಿ ಬರುವುದಿಲ್ಲ. ಅವು ಮೊದಲು ಸಣ್ಣ ಲಕ್ಷಣಗಳ ರೂಪದಲ್ಲಿ ಬಂದು ನಮಗೆ ಎಚ್ಚರಿಕೆ ನೀಡುತ್ತವೆ. ಇಂದು ನಾವು ದೇಹ ನೀಡುವ ಅಂತಹ 10 ಪ್ರಮುಖ ಸಣ್ಣ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಕಥೆಯ ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯ ಲಕ್ಷಣವನ್ನು ಹೆಚ್ಚಿನವರು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಾರೆ. ಮೊದಲ ಲಕ್ಷಣ, ಯಾವಾಗಲೂ ಆಯಾಸವಾಗುವುದು. ನೀವು ಸಾಕಷ್ಟು ನಿದ್ದೆ ಮಾಡಿದರೂ ದೇಹದಲ್ಲಿ ಶಕ್ತಿ ಇಲ್ಲದಂತೆ ಅನಿಸುತ್ತಿದೆಯೇ? ಬೆಳಿಗ್ಗೆ ಎದ್ದ ತಕ್ಷಣವೇ ಮತ್ತೆ ಮಲಗಬೇಕು ಎಂದು ಅನಿಸುತ್ತಿದೆಯೇ? ಇದನ್ನು ಸಾಮಾನ್ಯ ಸೋಮಾರಿತನ ಎಂದು ಭಾವಿಸಬೇಡಿ. ಇದು ಕಬ್ಬಿಣದ ಕೊರತೆ, ವಿಟಮಿನ್ B12 ಕೊರತೆ, ಥೈರಾಯ್ಡ್ ಸಮಸ್ಯೆ ಅಥವಾ ಮಧುಮೇಹದ ಆರಂಭಿಕ ಲಕ್ಷಣವಾಗಿರಬಹುದು. ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ಶಕ್ತಿ ಬೇಕಾಗುತ್ತದೆ. ಆ ಶಕ್ತಿ ಕಡಿಮೆಯಾದಾಗ ದೇಹ ಮೊದಲಿಗೆ ಆಯಾಸದ ಮೂಲಕ ಎಚ್ಚರಿಸುತ್ತದೆ. ಎರಡನೇ ಲಕ್ಷಣ, ಆಗಾಗ ತಲೆನೋವು. ಕೆಲವರು ನೋವು ನಿವಾರಕ ಮಾತ್ರೆ ತೆಗೆದುಕೊಂಡು ಮರೆತು ಬಿಡುತ್ತಾರೆ. ಆದರೆ ಪ್ರತಿದಿನ ಅಥವಾ ವಾರದಲ್ಲಿ ಹಲವು ಬಾರಿ ತಲೆನೋವು ಬರುತ್ತಿದ್ದರೆ ಅದು ಕೇವಲ ಒತ್ತಡವಲ್ಲ. ನೀರಿನ ಕೊರತೆ, ರಕ್ತದೊತ್ತಡ, ಕಣ್ಣಿನ ಸಮಸ್ಯೆ ಅಥವಾ ಮೈಗ್ರೇನ್ನ ಸೂಚನೆಯೂ ಆಗಿರಬಹುದು. ನಿಮ್ಮ ದೇಹ ಹೇಳುತ್ತಿರುವ ಸಂದೇಶವನ್ನು ಕೇಳಿ. ಮೂರನೇ ಲಕ್ಷಣ, ಚರ್ಮದಲ್ಲಿ ಬದಲಾವಣೆಗಳು. ಚರ್ಮ ಒಣಗುವುದು, ಕಪ್ಪು ಕಲೆಗಳು, ತುರಿಕೆ ಅಥವಾ ಗಾಯಗಳು ಬೇಗ ಗುಣವಾಗದಿರುವುದು ಕೇವಲ ಚರ್ಮದ ಸಮಸ್ಯೆಯಲ್ಲ. ಇದು ಮಧುಮೇಹ, ಅಲರ್ಜಿ ಅಥವಾ ವಿಟಮಿನ್ ಕೊರತೆಯ ಸಂಕೇತವಾಗಿರಬಹುದು. ನಮ್ಮ ಚರ್ಮ ನಮ್ಮ ಆರೋಗ್ಯದ ಕನ್ನಡಿಯಾಗಿದೆ. ನಾಲ್ಕನೇ ಲಕ್ಷಣ, ಕೂದಲು ಹೆಚ್ಚು ಉದುರುವುದು. ಪ್ರತಿದಿನ ಸ್ವಲ್ಪ ಕೂದಲು ಉದುರುವುದು ಸಹಜ. ಆದರೆ ಕೈಯಲ್ಲಿ ಗುಚ್ಛಗುಚ್ಛವಾಗಿ ಕೂದಲು ಬರುತ್ತಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ಪೌಷ್ಟಿಕಾಂಶದ ಕೊರತೆ, ಹಾರ್ಮೋನ್ ಬದಲಾವಣೆ, ಒತ್ತಡ ಅಥವಾ ಥೈರಾಯ್ಡ್ ಸಮಸ್ಯೆಯ ಸೂಚನೆಯಾಗಿರಬಹುದು. ಐದನೇ ಲಕ್ಷಣ, ಆಗಾಗ ದಾಹವಾಗುವುದು ಮತ್ತು ಪದೇ ಪದೇ ಮೂತ್ರಕ್ಕೆ ಹೋಗುವುದು. ಬೇಸಿಗೆಯಲ್ಲಿ ಇದು ಸಹಜವಾಗಿರಬಹುದು. ಆದರೆ ಹವಾಮಾನ ಸಾಮಾನ್ಯವಾಗಿದ್ದರೂ ಇದೇ ರೀತಿ ಆಗುತ್ತಿದ್ದರೆ ಮಧುಮೇಹದ ಆರಂಭಿಕ ಲಕ್ಷಣವಾಗಿರಬಹುದು. ಸಮಯಕ್ಕೆ ಪರೀಕ್ಷೆ ಮಾಡಿಸಿಕೊಂಡರೆ ದೊಡ್ಡ ಸಮಸ್ಯೆಗಳನ್ನು ತಪ್ಪಿಸಬಹುದು. ಆರನೇ ಲಕ್ಷಣ, ಕೈ ಅಥವಾ ಕಾಲು ಜುಮ್ಮೆನಿಸುವುದು. ಕೆಲವೊಮ್ಮೆ ಕುಳಿತಿರುವುದರಿಂದ ಹೀಗಾಗಬಹುದು. ಆದರೆ ಆಗಾಗ ಜುಮ್ಮೆನಿಸುವುದು ನರಗಳ ಸಮಸ್ಯೆ, ವಿಟಮಿನ್ B12 ಕೊರತೆ ಅಥವಾ ರಕ್ತ ಸಂಚಾರ ಸರಿಯಾಗಿಲ್ಲ ಎಂಬ ಸೂಚನೆಯಾಗಿರಬಹುದು. ಏಳನೇ ಲಕ್ಷಣ, ಹಠಾತ್ ತೂಕ ಕಡಿಮೆಯಾಗುವುದು ಅಥವಾ ಹೆಚ್ಚಾಗುವುದು. ನೀವು ಆಹಾರದಲ್ಲಿ ಯಾವುದೇ ಬದಲಾವಣೆ ಮಾಡದೇ ಇದ್ದರೂ ತೂಕ ಬದಲಾಗುತ್ತಿದ್ದರೆ ಅದು ಥೈರಾಯ್ಡ್, ಮಧುಮೇಹ ಅಥವಾ ಇತರ ಆರೋಗ್ಯ ಸಮಸ್ಯೆಗಳ ಸೂಚನೆಯಾಗಿರಬಹುದು. ಎಂಟನೇ ಲಕ್ಷಣ, ಉಸಿರಾಟದಲ್ಲಿ ತೊಂದರೆ. ಸ್ವಲ್ಪ ನಡೆದರೂ ಉಸಿರಾಟ ಹೆಚ್ಚಾಗುವುದು, ಮೆಟ್ಟಿಲು ಹತ್ತಿದಾಗ ಎದೆ ಬಿಗಿಯಾದಂತೆ ಅನಿಸುವುದು ಅಥವಾ ಬೇಗ ಸುಸ್ತಾಗುವುದು ಹೃದಯ ಅಥವಾ ಶ್ವಾಸಕೋಶದ ಸಮಸ್ಯೆಯ ಸಂಕೇತವಾಗಿರಬಹುದು. ಒಂಬತ್ತನೇ ಲಕ್ಷಣ, ಹೊಟ್ಟೆಯ ಸಮಸ್ಯೆಗಳು. ಮಲಬದ್ಧತೆ, ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬರ ಅಥವಾ ಜೀರ್ಣಕ್ರಿಯೆ ಸರಿಯಾಗದಿರುವುದು ಕೇವಲ ಆಹಾರದ ಸಮಸ್ಯೆಯಲ್ಲ, ನಮ್ಮ ಕರುಳಿನ ಆರೋಗ್ಯ ಸರಿಯಿಲ್ಲ ಎಂಬ ಎಚ್ಚರಿಕೆಯಾಗಿರಬಹುದು. ಉತ್ತಮ ಬ್ಯಾಕ್ಟೀರಿಯಾಗಳ ಕೊರತೆಯೂ ಇದಕ್ಕೆ ಕಾರಣವಾಗಬಹುದು. ಹತ್ತನೇ ಮತ್ತು ಅತ್ಯಂತ ಮುಖ್ಯ ಲಕ್ಷಣ, ನಿದ್ರೆಯ ಸಮಸ್ಯೆ. ರಾತ್ರಿ ಸರಿಯಾಗಿ ನಿದ್ದೆ ಬರದಿರುವುದು, ಮಧ್ಯರಾತ್ರಿ ಎಚ್ಚರವಾಗುವುದು ಅಥವಾ ಬೆಳಿಗ್ಗೆ ಎದ್ದರೂ ದಣಿವಾಗಿರುವುದು ಮಾನಸಿಕ ಒತ್ತಡ, ಹಾರ್ಮೋನ್ ಅಸಮತೋಲನ ಅಥವಾ ಇತರ ಆರೋಗ್ಯ ಸಮಸ್ಯೆಗಳ ಸಂಕೇತವಾಗಿರಬಹುದು. ಉತ್ತಮ ನಿದ್ರೆ ಆರೋಗ್ಯದ ಅಡಿಪಾಯವಾಗಿದೆ. ಈಗ ಒಂದು ಸಣ್ಣ ಕಥೆ ಕೇಳಿ. ರಮೇಶ್ ಎಂಬ 35 ವರ್ಷದ ವ್ಯಕ್ತಿ ಪ್ರತಿದಿನ ಕೆಲಸದಲ್ಲಿ ತುಂಬಾ ಬ್ಯುಸಿ. ಅವನಿಗೆ ಆಗಾಗ ಆಯಾಸ, ತಲೆನೋವು ಮತ್ತು ದಾಹವಾಗುತ್ತಿತ್ತು. ಆದರೆ ಕೆಲಸದ ಒತ್ತಡ ಎಂದು ನಿರ್ಲಕ್ಷಿಸಿದ. ತಿಂಗಳುಗಳು ಕಳೆದವು. ಒಂದು ದಿನ ಅವನಿಗೆ ತೀವ್ರ ತಲೆಸುತ್ತು ಬಂದು ಆಸ್ಪತ್ರೆಗೆ ಸೇರಬೇಕಾಯಿತು. ಪರೀಕ್ಷೆಯಲ್ಲಿ ಅವನಿಗೆ ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡ ಇರುವುದು ಗೊತ್ತಾಯಿತು. ವೈದ್ಯರು ಒಂದು ಮಾತು ಹೇಳಿದರು, ಈ ಲಕ್ಷಣಗಳನ್ನು ಮೊದಲೇ ಗಮನಿಸಿದ್ದರೆ ಇಂದು ಇಷ್ಟು ತೊಂದರೆ ಆಗುತ್ತಿರಲಿಲ್ಲ. ಈ ಕಥೆ ರಮೇಶ್ನದ್ದಷ್ಟೇ ಅಲ್ಲ, ನಮ್ಮಲ್ಲಿ ಅನೇಕರ ಜೀವನದಲ್ಲೂ ಇದೇ ತಪ್ಪು ನಡೆಯುತ್ತಿದೆ. ಸ್ನೇಹಿತರೆ, ದೇಹ ಯಾವಾಗಲೂ ನಮ್ಮೊಂದಿಗೆ ಮಾತನಾಡುತ್ತದೆ. ಅದು ನೋವು, ಆಯಾಸ, ದಾಹ, ನಿದ್ರೆಯ ಕೊರತೆ,
ಚರ್ಮದ ಬದಲಾವಣೆ ಅಥವಾ ಕೂದಲು ಉದುರುವ ಮೂಲಕ ನಮಗೆ ಸಂದೇಶ ನೀಡುತ್ತದೆ. ಆ ಸಂದೇಶವನ್ನು ಕೇಳುವುದು ನಮ್ಮ ಜವಾಬ್ದಾರಿ. ಸಣ್ಣ ಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ. ಸಮಯಕ್ಕೆ ವೈದ್ಯರನ್ನು ಭೇಟಿ ಮಾಡಿ, ಅಗತ್ಯ ಪರೀಕ್ಷೆಗಳನ್ನು ಮಾಡಿಸಿ, ಪೌಷ್ಟಿಕ ಆಹಾರ ಸೇವಿಸಿ, ಸಾಕಷ್ಟು ನೀರು ಕುಡಿಯಿರಿ, ಪ್ರತಿದಿನ ವ್ಯಾಯಾಮ ಮಾಡಿ ಮತ್ತು ಉತ್ತಮ ನಿದ್ರೆ ಪಡೆಯಿರಿ. ಇಂದಿನ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಒಂದು ಸಣ್ಣ ಮಾಹಿತಿ ಯಾರಾದರೊಬ್ಬರ ಜೀವವನ್ನು ಉಳಿಸಬಹುದು. ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ದೇಹವನ್ನು ಪ್ರೀತಿಸಿ, ಅದರ ಮಾತನ್ನು ಕೇಳಿ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಿ. ಧನ್ಯವಾದಗಳು. ಈ ಮಾಹಿತಿ ಆರೋಗ್ಯ ಜಾಗೃತಿಗಾಗಿ ಮಾತ್ರ. ಇದು ವೈದ್ಯಕೀಯ ಸಲಹೆಗೆ ಪರ್ಯಾಯವಲ್ಲ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೆಲ್ತ್ ಟಿಪ್ಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.